ಇಷ್ಟೇನಾ ನಿನ್ ಪ್ರಾಬ್ಲಮ್ಮು? ಇದೇನಪ್ಪ ಇಷ್ಟು ಈಸಿಯಾಗಿ ಇಷ್ಟೇನಂತ ಕೇಳ್ತಿದ್ದೀರಲ್ಲ? ಇಂಥ ಪ್ರಾಬ್ಲಮ್ಗಳೆಲ್ಲ ನನಗೆ ಗಲ್ಲಿ ಕ್ರಿಕೆಟ್ ಇದ್ದ ಹಾಗೆ. ಈ ತರ ಎಷ್ಟು ಬಾಲ್ಗಳನ್ನ ಬೌಂಡ್ರಿ ಆಚೆ ಕಳಿಸಿಲ್ಲ ನಾನು. ಈಗ ನೀನ್ ಮಾಡ್ಬೇಕಾಗಿರೋದಿಷ್ಟೇ, ನಮ್ ತೋಟದ ಮನೆಗೆ ಹೋಗಿ ಸೋ ಸಿಂಪಲ್. ಹೇಗೆ ಅಪ್ಪ ನಿಜವಾಗ್ಲೂ ನೀನ್ ಜೀನಿಯಸ್ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಈಗ ಸಾಲ್ವ್ ಆಯ್ತಲ್ಲ ನಿನ್ ಪ್ರಾಬ್ಲಮ್ಮು. ನಾನು ಹೇಳಿಲ್ವೇನೋ, ಈ ಪ್ರಪಂಚದಲ್ಲಿ ಸಾಲ್ವ್ ಆಗದೆ ಇರೋಂಥ ಪ್ರಾಬ್ಲಮ್ಮೇ ಇಲ್ಲ. ಬಾ, ಇದೇ ಖುಷಿಗೆ ಇನ್ನೊಂದು ರೌಂಡ್ ಹೊಡಿಯೋಣ. ಅಪ್ಪ ಇನ್ನೂ ಇದೇ ಖಾಲಿ ಆಗಿಲ್ಲ. ಏನೋ ನೀನು ನನ್ನ ಮಗ ಆಗಿ ಇಷ್ಟು ಲೇಟ್ ಮಾಡಿದ್ರೆ ಹೇಗೋ? ಎತ್ತು. ಹಾ ಲೇ ನಾಗೋ, ಇದೇನೆ ಬಾದಾಮಿ ಹಾಲು ತರ್ತೀನಿ ಅಂತ ಹೋದವಳು ಓಡಾಡ್ಕೊಂಡು ಇಲ್ಲೇ ಇದೆಯಲ್ಲೇ. ಅಯ್ಯೋ ನಾಗು, ಯಾಕೆ ಸಪ್ಪಗಿದೆಯಾ? ಏನಾಯ್ತು? ಮನೆ ಪರಿಸ್ಥಿತಿ ಸರಿ ಇಲ್ಲ ಕಣ್ರಿ. ಸರಿ ಇಲ್ಲ ಅಂದ್ರೆ? ನಮ್ ಸುರಭಿ ಪದ್ದು ರುಕ್ಮಿಣಿಗೆ ಜಗಳ ಆಗ್ತಾನೆ ಇದೆ. ಅಯ್ಯೋ ನಿನ್ನ, ಇದೇನೆ ಹೊಸ ಕತೆ ಹೇಳ್ತಾ ಇದೆಯಲ್ಲೇ ಅಲ್ವೇ? ಈ ರುಕ್ಮಿಣಿ ಒಂಥರ ಬಜಾರಿ, ಅವಳು ಜಗಳ ಕಾಯೋದ್ರಲ್ಲಿ ಅರ್ಥ ಇದೆ. ಈ ಪದ್ಮಿನಿ ಕತೆ ಏನು ಅಂತೀನಿ. ಆ ರಘುವೀರು ಕ್ಷಮೆ ಕೇಳಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ನಲ್ಲ, ನಮ್ ಸುರಭಿ ಸುಮ್ನೆ ಇಲ್ದೆ ಪದ್ಮಿನಿಗೆ ಅವಮಾನವಾಗಿ ಮಾತಾಡ್ಲು. ನೆನ್ಪಿದೆ ತಾನೆ ನಿಮ್ಗೆ? ಆವತ್ತಿಂದ ಪದ್ಮಿನಿ ಎಲ್ಲದಕ್ಕೂ ಅಪಾರ್ಥ ಮಾಡ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದಾಳೆ ಕಣ್ರಿ. ಅಲ್ಲ ನಾಗು, ಅವಳು ಅಪಾರ್ಥ ಮಾಡ್ಕೊಳ್ಳುವಂಥದ್ದು ಏನಾಗಿದೆ ಈಗ? ರೀ, ಏನಾಯ್ತು ಗೊತ್ತಾ? ಪದ್ಮಿನಿ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಅದೇ ಟೈಮಿಗೆ ಸರಿಯಾಗಿ ಸುರಭಿ ಗಾಡಿ ತಗೊಂಡು ಆಫೀಸ್ಗೆ ಹೋಗ್ಬಿಟ್ಲು. ಆಮೇಲೆ ಸುರಭಿ ಪರಿಚಯದವ್ರು ಯಾರೋ ಅವಳಿಗೆ ಒಂದಷ್ಟು ಹಣ್ಣು ಸ್ವೀಟ್ಸು ಕೊಟ್ಟಿದ್ರು. ಅದನ್ನ ತಗೊಂಡು ಬಂದ್ಲಿ ಇವಳು. ಅದನ್ನ ತಿನ್ಬೇಡ ಅಂತ ಪದ್ಮಿನಿಗೆ ನೇರವಾಗಿ ಹೇಳ್ಬಿಟ್ಲು. ಅದಕ್ಕೆ ಪದ್ಮಿನಿ, ಇದೆಲ್ಲ ನೀನ್ ಬೇಕು ಅಂತಾನೆ ಮಾತಾಡ್ತಾ ಇದೀಯಾ, ನನಗೆ ನೀವೆಲ್ಲ ಸೇರ್ಕೊಂಡು ಹಿಂಸೆ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಸುರಭಿಗೆ ಚುಚ್ಚು ಹಾಗೆ ಮಾತಾಡ್ಬಿಟ್ಲು ರೀ. ಮೊನ್ನೆ ಕಾಲ್ ಜಾರ್ ಬಿದ್ದಾಗ್ಲೂ ಸುರಭಿ ಪದ್ಮಿನಿ ಮೇಲೆ ಕೂಗಾಡಿದಾಳೆ. ಶಿವಾನಿ ಬಂದು ಪದ್ಮಿನಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಬಂದಿದ್ದಾಳೆ. ಅವಾಗಿಂದ ಇಬ್ರು ಸರಿಯಾಗಿ ಮಾತಾಡ್ತಿಲ್ಲ ಕಣ್ರಿ. ರುಕ್ಮಿಣಿ ಹಣ ಕೇಳಿದಾಳೆ, ಸುರಭಿ ಕೊಟ್ಟಿಲ್ಲ. ಇದೆಲ್ಲ ಹಾಳಾಗಿ ಹೋಗ್ಲಿ, ಆ ಮರುಗುಳಿ ಗೋಪಾಲ ಪದ್ಮಿನಿ ಪೇಂಟಿಂಗ್ಸ್ ಎಲ್ಲ ತಗೊಂಡೋಗಿ ಬಿಸಾಡಕ್ ಹೋಗಿದ್ದಾನೆ. ಅದಕ್ಕೆ ಪದ್ಮಿನಿ ಇದೆಲ್ಲ ಸುರಭಿದೆ ಕಿತಾಪತಿ ಅಂತ ಬೀದಿಲಿ ನಿಂತ್ಕೊಂಡೆ ಕೂಗಾಡ್ಬಿಟ್ಲು ಕಣ್ರಿ. ಯಾರ ಮುಖನೂ ಯಾರು ನೋಡದೆ ಇರೋಗಾಗಿದೆ ಮನೇಲಿ. ಅಲ್ಲ ರೀ, ಒಟ್ಟಿಗೆ ಆಡಿ ಬೆಳೆದವರು ಒಬ್ಬರ ಮೇಲೊಬ್ರು ಹಾಗೆ ಸಾಧಿಸೋ ಮಟ್ಟಿಗೆ ಬಂದಿದ್ದಾರೆ. ಇದೆಲ್ಲ ಎಲ್ಲಿಗೋಗಿ ಮುಟ್ಟಿತು ಅಂತ ನನಗೆ ತುಂಬಾ ಭಯ ಆಗ್ಬಿಟ್ಟಿದೆ. ಅಲ್ವೇ ಮುದ್ದುಮಣಿ, ಮನೇಲಿ ಇಷ್ಟೆಲ್ಲ ರಂಪಾರಾಧ ಅಂತ ನಡೆದಿದೆ, ನನಗೆ ಸ್ವಲ್ಪನೂ ವಿಷಯ ತಿಳಿಸ್ಲಿಲ್ವಲ್ಲೇ? ಅಲ್ವೇ, ಆ FM ನಲ್ಲಿ ಕೆಲ್ಸಕ್ಕೆ ಬರ್ದೇ ಇರೋ ಹಾಡು, ಬೇಡದೇ ಇರೋ ನ್ಯೂಸು ಕೇಳ್ತಾನೆ ಇರ್ತೀಯ. ಮನೇಲಿ ಹೀಗೀಗ ನಡೆದಿದೆ ಅಂತ ಒಂದು ಮಾತು ಹೇಳ್ಬಾರ್ದೇನೆ ನೀನು? ರೀ, ಒಂದೆರಡು ದಿವಸದ ಕೋಪ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ ರೀ, ಆದ್ರೆ ಇದೆಲ್ಲ ಮಿತಿ ಮೀರಿ ಹೋಗ್ತಾ ಇದೆ. ಅಲ್ಲ ನಾಗು, ಈ ವಿಚಾರ ಎಲ್ಲ ಅಳಿಯಂದ್ರಿಗೆ ಗೊತ್ತಾ? ಸುರಭಿ ಏನೋ ಎಲ್ಲ ವಿಷಯನೂ ಗಂಡನ ಹತ್ರ ಹೇಳ್ತೀನಿ ಅಂತ ಇದ್ಲು. ನಾನೇನೆ ಈ ತರ ಚಿಕ್ಕ ಪುಟ್ಟ ವಿಷಯ ಎಲ್ಲ ಗಂಡನ ಹತ್ರ ಹೇಳ್ಬಾರ್ದು ಅಂತ ಬುದ್ಧಿ ಹೇಳಿ ಸುಮ್ನೆ ಇರ್ಸಿದೀನಿ. ಲೇ 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 ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಎಲ್ಲ ಎಡವಟ್ಟು ನಿನ್ನಿಂದಾನೇ ಕಣೆ ಆಗಿರೋ. ನಾನೇನ್ರಿ ಮಾಡ್ದೆ? ನೀನೇನು ಮಾಡಿಲ್ಲ ಅಂತಾನೆ ಕಣೆ ಹೇಳ್ತಿರೋದು ಮುದ್ದುಮಣಿ. ಅಲ್ವೇ, ಈ ಜಗಳ ಶುರುವಾದಾಗ್ಲೇ ಅಳಿಯಂದ್ರಿಗೆ ಒಂದ್ ಮಾತು ಹೇಳಿದಿದ್ರೆ ಅವ್ರು ಹೇಗೋ ನಿಭಾಯಿಸ್ತಿದ್ರು. ಈಗಾಗ್ಲೇ ಬೆಂಕಿ ದೊಡ್ಡದಾಗಿ ಹತ್ಕೊಂಡು ಉರಿತಾ ಇದೆ. ಈಗ ಯಾರ ಮಾತನ್ನೇ ಕೇಳ್ತಾರೆ? ಈಗ ಈ ವಿಚಾರಕ್ಕೆ ನಾವೇನಾದ್ರೂ ಪಂಚಾಯತಿನ ಸೇರ್ಸಿದ್ರೆ ಸುರಭಿನೇ ಗಂಡನ್ ಕಿವಿ ಚುಚ್ಚಿದಾಳೆ ಅಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತಿದ್ದು.
ರೀ ಈಗ ನೀವೇ ಏನಾದ್ರೂ ಮಾಡ್ಬೇಕು. ಆಹಾ ಚೆನ್ನಾಗಿದೆ ಕಣೆ. ಈ ಹೆಂಗಸರದ್ದು ಯಾವಾಗ್ಲೂ ಹೀಗೆ ಅವ್ರವ್ರು ಚೆನ್ನಾಗಿ ಕಿತ್ತಾಡ್ಕೊಳ್ಳೋದು, ಆಗಲ್ಲ ಅಂದಾಗ ಗಂಡಸರ ತಲೆ ಕಟ್ಟೋದು ಅಲ್ವೇ? ಈಗ ನಾನ್ ಏನೇ ಮಾಡೋಕ್ಕಾಗತ್ತೆ ರೀ? ಈಗ ನಮ್ಮಪ್ಪ ಮನೇಲಿ ಇದ್ದಿದ್ರೆ ಎಲ್ರನ್ನೂ ಕೂರಿಸ್ಕೊಂಡು 4 ಬುದ್ಧಿ ಮಾತು ಹೇಳಿ ಆಗಿರೋ ಸಮಸ್ಯೆ ಎಲ್ಲ ಬಗೆಹರಿಸಿದ್ರು ತಾನೇ. ಈಗ ಅವರು ಆಶ್ರಮದಲ್ಲಿದ್ದಾರೆ. ಈಗ ಸದ್ಯಕ್ಕೆ ಮನೆ ಹಿರಿಯರು ಅಂತ ನೀವೇ ಅಲ್ವಾ ರೀ? ನೀವು ಒಂದ್ಸಲ ಪದ್ದು ಮತ್ತೆ ರುಕ್ಮಿಣಿ ಹತ್ರ ಮಾತಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಕಣ್ರಿ. ನಾಗು, ಹೇಳೋಕೆ ನಾನ್ ರೆಡಿ ಕಣೆ, ಆದ್ರೆ ನನ್ ಮಾತನ್ನ ಯಾರೇ ಕೇಳ್ತಾರೆ? ಈ ಮನೇಲಿ ನನ್ ಮಾತ್ಕೊಂದ್ ಬೆಲೆ ಇದೆ ಅಂತ ನಿನ್ಗೆ ಅನ್ಸುತ್ತಾ? ಯಾಕಿಲ್ಲ, ನೀವು ಈ ಮನೆ ಅಳಿಯಂದ್ರು. ಪದ್ದು ಮತ್ತೆ ರುಕ್ಕು ನಿಮ್ಮ ಮಕ್ಕಳು ಇದ್ದಾಗಲ್ವೇನ್ರಿ? ನಿಜ, ಅವ್ರೇನೋ ಮಕ್ಳಿದ್ದ ಹಾಗೇನೆ, ಯಾರಿಲ್ಲ ಅಂದಿದ್ದು. ಆದ್ರೆ ಈಗ ಅವ್ರು ಬೆಳೆದ್ ನಿಂತಿದ್ದಾರೆ ಕಣೆ. ವಯಸ್ಸಿಗೆ ಬಂದಿರೋ ಮಕ್ಳಿಗೆ ಬುದ್ಧಿ ಹೇಳಿದ್ರೆ ಅವ್ರು ತಡ್ಕೊಳ್ಳೋದಿಲ್ಲ. ರೀ, ನೀವು ಮಾತಲ್ಲೇ ರಾಮ್ಪುರ ಆಳ್ದವ್ರು. ಮಾತಲ್ಲೇ ಎಂತವ್ರನ್ನ ಬೇಕಾದ್ರೂ ಮರಳು ಮಾಡ್ತೀರಾ. ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ರೀ. ಆಯ್ತು ಕಣೆ, ನೀನ್ ಹೇಳ್ದಾಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಹಬ್ಬ, ನನಗೆ ಈಗ ಜೀವ ಬಂದಾಗಾಯ್ತು. ಇರಿ, ನಿಮ್ಗೆ ಬಿಸಿ ಬಿಸಿ ಬಾದಾಮಿ ಹಾಲು ಮಾಡ್ಕೊಂಡ್ ಬರ್ತೀನಿ. ನಾಗು, ಬಾದಾಮಿ ಹಲ್ ಬೇಡ ಕಣೆ. ನೀನ್ ಹೇಳಿದ ವಿಷಯ ಎಲ್ಲ ಕೇಳಿಸ್ಕೊಂಡ್ಮೇಲೆ ತಲೆ ಬಿಸಿಯಾಗಿ ತಲೆ ಚೆಚ್ಕೊಳ್ಳೋ ತರ ಆಗ್ತಿದೆ. ಬಿಸಿ ಬಿಸಿಯಾಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಂದ್ಬಿಡು. ಆಯ್ತು ರೀ, ನಿಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಬಂದು ತಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಬೇಡ 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 ಬೇಡ, ಇರೋದ್ 4 ಕೂದ್ಲು, ನೀನ್ ಮಸಾಜ್ ಮಾಡಿ ಅದನ್ನು ಯಾಕೆ ತೆಗಿತೀಯ? ಹೋಗ್ ಕಾಫಿ ತಗೊಂಡ್ ಬಾ. ಏನೋ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳದ್ನಪ್ಪ. ಆಯ್ತು ಹೋಗೆ. ಸರಿ ಬಿಡಿ. ಇವನ್ ಯಾರೋ ಕೋರೋರು ಮೋಲತೇಶ 48. ಮನೆ ವಾಸ್ತು ಸರಿ ಇಲ್ಲ ಅಂದ್ರೂ ಬದುಕ್ಬೋದು, ಆದ್ರೆ ಮನೆಯಲ್ಲಿರೋ ಮನಸ್ಸುಗಳು ಸರಿ ಇಲ್ಲ ಅಂದ್ರೆ ಬದುಕೋದು ತುಂಬಾನೇ ಕಷ್ಟ. ಮಾವನವರು ಇದ್ದಾಗ ಹೀಗೆಲ್ಲ ನಡೀತಾನೆ ಇರಲಿಲ್ಲ. ಇಲ್ಲ, ಹೇಗಾದ್ರೆ ಮಾಡಿ ಸರಿಪಡಿಸ್ಬೇಕು. ಹಲೋ, ಹೇಳಿ ಯಜಮಾನ್ರೆ. ಹೇಯ್, ಫೋನ್ ತೆಗಿಯಕ್ಕೆ ಯಾಕೋ ಇಷ್ಟೊತ್ತು? ಅದು ನೀವು ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಯಜಮಾನ್ರೆ. ನಾನು ಮನೆ ಒಳಗಡೆ ಇದ್ದೆ. ಅಲ್ಲಿ ರಿಸೀವ್ ಮಾಡಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ ಅಂತ ಹೊರಗಡೆ ಬಂದೆ ಯಜಮಾನ್ರೆ. ಈ ನಡುವೆ ನೀನು ಮನೆ ಕಡೆನೂ ಬರ್ತಾ ಇಲ್ಲ, ಫೋನು ಮಾಡ್ತಾ ಇಲ್ಲ. ಏನು ವಿಷಯ? ಅದು ನನಗೆ ತುಂಬ ಕೆಲಸ ಇದೆ ಯಜಮಾನ್ರೆ. ನನಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮಗೆ ಖಂಡಿತ ಹೇಳ್ತೀನಿ ಅಲ್ವಾ? ನಿನ್ನ ನಿಯತಿ ಏನು ಅಂತ ನನಗೆ ಗೊತ್ತು ಬಿಡು. ಹೌದು, ಆ ಸೂರ್ಯಮಣಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸದ್ಯಕ್ಕೆ ಗುಡಿ ಗಂಗಾಧರ್ ಅವ್ರು ಹೇಳೋವರೆಗೂ ಇಲ್ಲಿ ಯಾರು ಎಲ್ಗೂ ಕದ್ಲಲ್ಲ ಯಜಮಾನ್ರೆ. 2-3 ದಿನದಿಂದ ಗುಡಿ ಗಂಗಾಧರ್ ಕೂಡ ಬಂದಿಲ್ಲ. ಯಾರು ಆ ಸೂರ್ಯಮಣಿ ಬಗ್ಗೆ ಕೂಡ ಮಾತಾಡ್ತಿಲ್ಲ. ಹಾಗಾಗಿ ವಿಚಾರದ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಆಯ್ತು, ಆದಷ್ಟು ನೀನು ಆ ಸೂರ್ಯ ಗಂಗಾಧರ್ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸು. ಈ ನಡುವೆ ಯಾಕೋ ಅವರು ತುಂಬಾ ಹುಷಾರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ. ಅವ್ರು ಏನೇ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಯಜಮಾನ್ರೆ. ಹಾಗೊಂದು ವೇಳೆ ನಾನು ನಿಮಗೇನಾದರೂ ಹೇಳಂಗಿದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೇನೆ. ದಯವಿಟ್ಟು ನೀವು ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡಿ. ಸರಿಯಪ್ಪ, ಆಯ್ತು.